ಮದುವೆ ಅವನು ನಮ್ಮದೇನು ಲವ್ ಮ್ಯಾರೇಜ್ ಎಲ್ಲ ಏನಿಲ್ಲ, ಅರೇಂಜ್ ಮ್ಯಾರೇಜೇ. ನಾನು ಒಪ್ಕೊಂಡಿದ್ದೇನೆ ನಮ್ಮ ಮನೇಲಿ ಮಾಡಿದ್ದು. ಮತ್ತು ಅವ್ನು ಕೇಳಿದ ಕಡೆನೇ ಬೆಂಗಳೂರಲ್ಲೇ ಮಾಡಿಕೊಟ್ಟಿದ್ದೀವಿ. ಅವನೇನು ಒಡವೆ ಕೇಳಿದ್ದ, ಬ್ರೇಸ್ಲೆಟ್ ಕೊಟ್ಟಿದ್ದೀವಿ, ಉಂಗುರ ಕೊಟ್ಟಿದ್ದೀವಿ, ಸೂಟ್ ಕೊಟ್ಟು. ಮದುವೆಯಲ್ಲಿ ಅವನು ಎಲ್ಲಿ ಕೇಳ್ತಾನೆ ಚೌಟ್ರಿ ಬೆಂಗಳೂರಲ್ಲಿ ಅಲ್ಲೇ ಮಾಡಿಕೊಟ್ಟಿದ್ದಾರೆ ನಮ್ಮ ಮನೇಲಿ. ಅಷ್ಟೆಲ್ಲ ಆದಮೇಲೂ ಲಾಸ್ಟಲ್ಲಿ ಊಟ ಸಾಲಿಲ್ಲ ಕೆಲವ್ರಿಗೆ. ಆವಾಗಿಂದ ಸ್ಟಾರ್ಟ್ ಮಾಡಿದ್ದವ್ರಮ್ಮ. ಮೇನ್ ಅವ್ರ ಅಮ್ಮ, ಅವಳ ತಂಗಿ, ಇವನು 3 ಜನನೂ ನನಗೆ ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೀನಿ. ಮದುವೆಯಿಂದ ಸ್ಟಾರ್ಟ್ ಆಗಿದ್ದು. ನನ್ನ ಮಗ ಒಬ್ಬನೇ ಮಗ ಇದ್ದ, ಒಳ್ಳೆ ಕಡೆ ತರ್ತಿದ್ವಿ, ನನ್ನ ಮನೆ ಕೊನೆಯವ್ರು ಊಟ ಸಾಲಿಲ್ಲ, ಇಷ್ಟೆಲ್ಲ ಮರ್ಯಾದೆ ಹೋಯ್ತು ಅಂತೇಳಿ ಸ್ಟಾರ್ಟ್ ಮಾಡಿದವಳು. ನೆಕ್ಸ್ಟು ಅದರನ್ನೇ ಕಂಟಿನ್ಯೂ ಮಾಡಿದ್ರು. ನೆಕ್ಸ್ಟು ನಾನು ಒಂದು ತಿಂಗಳಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯನಾ? ನಾನು ಡೇಟ್ ಆಗಿದ್ದಕ್ಕೆ ಏನು ಪ್ರತಿ ತಿಂಗಳೂ ಇದೆ. ಹಳ್ಳಿ ಕಡೆ ಕೊಡ್ತಾರಲ್ಲ ತಟ್ಟೆ ಲೋಟ ಚಾಪೆ, ಅದು ನನಗೆ ಕೊಟ್ಟಳು. ಅವಳು ಮಗಳು ಆದರೆ ಹೊರಗಡೆ ಎಲ್ಲ ತಿರುಗಾಡ್ಬೋದು. ಕೇಳಿದ್ರೆ ನಮ್ಮ ದೇವರು ಮನೆ ದೇವ್ರಿಗೆ ಸೊಸೆರ್ ಕಂಡ್ರಾಗಲ್ಲ, ಹೆಣ್ಣು ಮಕ್ಕಳು ಮಾತ್ರ ಓಡಾಡ್ಬೋದು ಅಂತ. ಅಲ್ಲಿ ಏನಾದರೂ ಹೇಳಾಯ್ತಾ ದೇವ್ರಂಗೆ ಅಂತೇಳಿ. ನೆಕ್ಸ್ಟು ಖಂಡಿತ. ನೆಕ್ಸ್ಟು ಬಂದು ಏನಾಯಿತು, 3 ಮತ್ತೆ ನಾನು ಪ್ರೆಗ್ನೆಂಟ್ ಆದೆ. ಆದಮೇಲೆ ಅದು ಒಂಥರ ಇದು. ಅವಳ ಮಗಳಿಗೆ 18 ವರ್ಷ ಮಕ್ಕಳಿರಲಿಲ್ಲ. ನೆಕ್ಸ್ಟು ನಾನು ಪ್ರೆಗ್ನೆಂಟ್ ಆದಮೇಲೆ ಅವಳು ಮಕ್ಕಳಾಯಿತು. ಇವಳು ಮೊನ್ನೆ ಬಂದವಳಿಗಾಯ್ತು, ನನ್ನ ಮಗಳಿಗಿಲ್ಲ ಅಂತ ಅದರಿಂದ ಶುರು ಮಾಡಿದ್ಲು. ಮತ್ತು 3 ತಿಂಗಳು ನಾನು ಪ್ರೆಗ್ನೆಂಟಲ್ಲಿ ಅವಳು ಗಂಡ ತೀರ್ಕೊಂಡ, ಆಕ್ಸಿಡೆಂಟಾಗಿ ತೀರ್ಕೊಂಡ್ರು. ಅದಕ್ಕೆ ನಾನು ಹೊಣೆ. ಇವಳು ಬಂದು ಕಾಲುಗಳಿಗೆಯಲ್ಲಿ ನನ್ನ ಗಂಡ ತಿನ್ಕೊಂಡ್ಲು ಅಂತ ಪ್ರತಿದಿನ ಹಿಂಸೆ ಕೊಡೋಕೆ ಶುರು ಮಾಡಿದ್ಲು. ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋಣ. ಅವಳು ಗಂಡ ಸತ್ತಿದ್ದ ದಿನ ಅವನ ತಂಗಿ ಮಗನೇನೆ ದುಡ್ಡು ಎತ್ಕೊಂಡು ಹೋಗಿದ್ದಾನೆ. ಅದಕ್ಕೂ ನಾನೇ ಕಾರಣ ಅದೇ. ಇವ್ರ ಮನೆಯವ್ರು ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ ಅಂತೇಳಿ ಅದನ್ನು ಗಲಾಟೆ ಮಾಡಿ. ನೆಕ್ಸ್ಟ್ ಬಂದು ದಿನ ಇದೆ, ನಿನ್ನ ಗಳಿಗೆಲಿ ನೀನು ಬಂದು ಕಾಲುಗಳಿಗೆ ನನ್ನ ಗಂಡ ಸತ್ತ ಎಷ್ಟು ಅಂತ ಹಿಂಸೆ ತಳೋಣ. ಸ್ನಾನಕ್ಕೆ ಹೋದ್ರೆ ನೀರೆಲ್ಲ ಕಾಯಿಸ್ಕೊಳ್ಳೋದು, ಅಂಡೆ ಒಲೆದು ಒಳಕ್ಕೆ ನೀರು ತುಂಬಿಡೋಳು. ನನಗೂ ಸಹಿಸಕ್ಕೆ ಸಾಕು ಕೊನೆಗೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಒಬ್ಬ ಗಂಡಸು ಹೊರಗಡೆಯಿಂದ ಬಂದರೆ ಸ್ಟಿಕ್ಕರ್ ಎಲ್ಲಿರುತ್ತೆ? ಬನೀನಿಲ್ಲ, ಒಳಗಡೆ ಇತ್ತು. ನಾನು ಕೇಳಿದ್ದಕ್ಕೆ ನಾನು ಮದುವೆ ಮನೆಗೆ ಹೋಗಿದ್ದೆ, ಎಲ್ಲೋ ಆಗಿರಬೇಕು, ಮೇಲೆ ಶರ್ಟ್ ಮೇಲೆ ಇರುತ್ತೆ, ಒಳಗಡೆ ಹೆಂಗೆ ಹೋಗುತ್ತೆ ಅಲ್ವಾ? ಮಾಡಿರೋದು ಕಂತ್ರಿ ಕೆಲಸಗಳೆಲ್ಲ ಇವನು. ನಾನು ಮನೆ ಒಳಗಿದ್ದವಳಿಗೆ ಹೆಂಗೆ ಈ ಥರ ಸಂಬಂಧಗಳೆಲ್ಲ ಬೆಸೀತಾನೆ. ಅವ್ರ ಅಪ್ಪ ಇದ್ದ ಆ ಟೈಮ್ಲಿ, ಅವನು ಆಫೀಸ್ಗೆ ಹೋಗ್ತಿದ್ದ. ಅವನು ಒಂದು ಆಫೀಸಲ್ಲಿ ಒಂದು ಹುಡುಗಿ ಜೊತೆ ಅಫೇರ್ ಇತ್ತು, ವಿ ಅಂತ ಕೈಲಿ ಕುಯ್ಕೊಂಡಿದ್ದಾನೆ. ಬೇಕಾದ್ರೆ ನೀವು ಗಮನಿಸಿ, ಅದು ನನಗೆ ಗೊತ್ತಾಯಿತು. ಅವನು ಹೇಳ್ಕೊಂಡಿದ್ದ. ನಾನಂದೆ ಮದುವೆಗೆ ಮೊದಲೇ ನೀನು ಹೆಂಗಾದರೂ ಇರೋ, ಮದುವೆ ಆದಮೇಲೆ ಕರೆಕ್ಟಾಗಿರು ಅಂತ ನಾನು ಹೇಳಿ ಒಪ್ಕೊಂಡಿದ್ದೆ. ಅದೆಲ್ಲ ಆಯಿತು. ಕಂಟಿನ್ಯೂ ಅವಳ ಮೆಸೇಜ್ ಇದೆ. ಈಗ ಪ್ರತಿಯೊಂದೂ ತೆಗೆಸಿ, ಅವನದು ಕಾಲಿಷ್ಟ ತೆಗೆಸಿ ಮೆಸೇಜ್ ಮಾಡೋದು ಹುಡುಗಿ ಜೊತೆ, ಅದೆಲ್ಲ ಆಗಿ ಅವ್ರ ಅಪ್ಪನಿಗೂ ಗೊತ್ತಾಗಿ ಅವರು ಬೈದರು. ಕೊನೆಗೆ ಅವಳ ಅಮ್ಮ ಹೆಣ್ಣಲ್ವಾ, ನನ್ನ ಮಗ ಗಂಡಸು, 5 ಜನ ಮಾಡ್ಕೊಳ್ಳಿ ನಿನಗೇನಕ್ಕೆ ಅಂತ ಹೇಳ್ದ. ಅದು ತಪ್ಪಲ್ವಾ? ಅದಾದಮೇಲೆ ಇವಳು ಯಾವಾಗ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ಲು, ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ, ಆ ಸ್ಟೇಷನ್ ನಮ್ಮ ಮಾವನ ಮನೆ ಇದ್ದಂಗೆ ನೀನು ಹೋಗು ಅನ್ನೋನು. ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಇಲ್ಲಿ ಕಾಪಿ ಇದೆ, ಏರೋಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಹೇಳಿದ್ರು, ನಿನ್ಗೆ ಇಷ್ಟೆಲ್ಲ ಟಾರ್ಚರ್ ಆದಮೇಲೆ ನೀನು ಬಾಳಿಸ್ಕೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನಿನ್ನ ಹೆಂಡ್ತಿನ ನೀನು ಸಪ್ರೇಟಾಗಿ ಕರ್ಕೊಂಡೋಗಿ ಇಡ್ಸ್ಕೊಂಡು ಸಾಕು, ನಿನ್ನ ತಾಯಿ ಮನೇಲಿ ಯಾಕೆ ಬಿಡ್ತೀಯ, ನಿನ್ನ ತಾಯಿ ಅವಳ ಗಂಡನ ಮನೇಲಿ ಇರಲಿ ಅಂತ ಹೇಳಿದ್ರು. ಅದಾದಮೇಲೆ ಸರಿ ನೀನು ಸ್ವಲ್ಪ ದಿನ ಊರಲ್ಲಿ ಇರು, ನಿಮ್ಮ ಮನೇಲಿ ಸ್ವಲ್ಪ ದುಡ್ಡು ಇಸ್ಕೊಬಾ, ಬೇರೆ ಮನೆ ಕರ್ಕೊಂಡು ಹೋಗ್ತೀನಿ, ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಅಂದವನು. 3 ತಿಂಗಳಾದರೂ ಬಂದಿಲ್ಲ. ತಕ್ಷಣಕ್ಕೆ ಡಿವೋರ್ಸ್ ಪೇಪರ್ ಕಳಿಸಿದ್ದಾನೆ ಮನೆಗೆ. ಕಳಿಸಿದ ಮೇಲೆ ಈಗ ಮತ್ತೆ ನಾವೆಲ್ಲಿ ಮಾತಾಡೋಕ್ಕಾಗುತ್ತೆ? ನಾವು ಕೋರ್ಟ್ಗೆ ಹೋಗ್ಬೇಕು. ಕೋರ್ಟಿಗೆ ಹೋಗಿದ್ದೀನಿ, ಅಲ್ಲೆಲ್ಲ ಮಾತಾಡಿ ಆಯಿತು. ಏನು ಕಾರಣ? ಅದರಲ್ಲಿ ಏನಾರು ಕೊಟ್ಟಿದ್ನಾ? ನನಗೆ ಅಕ್ರಮ ಸಂಬಂಧ ಅಂತ ಕೊಟ್ಟವನ ಡಿವೋರ್ಸಲ್ಲಿ ತೆಗೆದು ನೋಡಿ. ಅದಾಯಿತು. ಅಲ್ಲಿಂದ ಬಂದ ಮೇಲೆ ಒಂದಷ್ಟು ದಿನ ಮತ್ತೆ ಹೋಗೋದು ಬರೋದು, ಕರ್ಕೊಂಡು ಹೋಗೋದು, ಅಲ್ಲೆಲ್ಲ ಸರಿ ಹೋಯ್ತು, ಮಗುಗೋಸ್ಕರ ಕರ್ಕೊಂಡು ಹೋಗ್ತೀನಿ ಅನ್ನೋದು, ಮತ್ತೆ ಬರೋದು, ಪ್ರತಿದಿನ ಅದೇ ಆಯಿತು. ಕೊನೆಗೆ ಏನು ಮಾಡಿದೆ, ಲಾಸ್ಟಲ್ಲೆಲ್ಲ ಗಲಾಟೆ ಆಗಿ ಅದು ಹೋದ್ಮೇಲೆ ಮನೆಯಿಂದ ಆಚೆಗೆ ನನ್ನ ಒಡವೆಗಳೆಲ್ಲ ತಗೊಂಡ. ಸ್ವಲ್ಪ ದಿನ ಕೋರ್ಟ್ಗೆ ಹೋದ್ವಿ, 1 ವರ್ಷ ಕೋರ್ಟಲ್ಲೇ ಇತ್ತು ಅದು. ಮತ್ತೆ ಬಂದು ಕರ್ಕೊಂಡು ಹೋದ್ಮೇಲೆ ನನ್ನ ಒಡವೆಗಳು ಏನೆಲ್ಲ ಇದೆ ಎಲ್ಲ ತಗೊಂಡ. ಅವ್ನು ಕುಡಿಯೋಕ್ಕೆ ಬೇಕಾದಾಗ ಒಂದೊಂದೇ ಒಡವೆ ತಗೊಳ್ಳೋದು, ಅಡ ಇಟ್ಕೊಳ್ಳೋದು. ಚೀಟಿ ನನಗೆ ಕೊಡ್ತಿರ್ಲಿಲ್ಲ, ನಿನಗೇನಕ್ಕೆ ನಾನು ಬಿಡಿಸ್ಕೊಡ್ತೀನಿ ಅಂತೇಳಿ. ಕೊನೆಯಲ್ಲಿ ಲಾಸ್ಟಿಗೆ ಕೇಳೋಕ್ಕೆ ಶುರು ಮಾಡಿದಾಗ ಏನಂದ್ರೆ, ನೀನು ಕೊಟ್ಟಿದ್ದಕ್ಕೆ ಏನು ಸಾಕ್ಷಿ ಅಂತೇಳಿ ಹೆಲ್ಮೆಟಲ್ಲೆಲ್ಲ ಹೊಡೆದು. ಆ ಮಗು ನಾನು ಎತ್ಕೊಂಡಿದ್ದೀನಿ, 2 ವರ್ಷದ ಮಗು ಅದು. ಆವಾಗ ಹೊಡೆದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಮಗುನ ಎತ್ಕೊಂಡು ಹೋಗಿದ್ದೀನಿ. ಅವ್ನು ಬಂದು ನೋಡಿಲ್ಲ. ಅಲ್ಲಿಂದ ಸ್ಟೇಷನಲ್ಲೂ ಮಾತಾಡಿ, ಅವ್ರ ಫ್ರೆಂಡೇ ಲಾಯರ್ ಇದ್ದಾರೆ, ರಾಘವೇಂದ್ರ ಅಂತೇಳಿ, ಆ ಅಪ್ಪನೂ ಇತ್ತು, ಎಲ್ಲ ಮಾತಾಡಿ ಕಳಿಸಿದ್ರು. ಮತ್ತೆ ಊರಿಗೆ ಹೋದೆ. 1 ತಿಂಗಳು ಟೈಮ್ ತಗೊಂಡ, ನಾನು ಕೊಡ್ತೀನಿ ಅಂತೇಳಿ. ಆ ಟೈಮು ನಾನು ಬಂದೆ. ಮಗು LKG ಪಾಸಾಗಿ UKGಗೆ ಅಡ್ಮಿಷನ್ ಮಾಡಿದ್ವಿ. ಮಗು ಎಜುಕೇಷನ್ ಹಾಳಾಗುತ್ತಲ್ಲ, ನಮ್ಮದು ಇದಕ್ಕೋಸ್ಕರ ಮಗು ಜೀವನ ಹಾಳಾಗೋದು ಬೇಡ ಅಂತೇಳಿ ಅವ್ನು ಎಷ್ಟು ಹಿಂಸೆ ಕೊಟ್ಟರು ನಾನು ವಾಪಸ್ ಬಂದೆ. ಬಂದ ಮೇಲೆ ಅವನು ಏನು ಮಾಡಬೇಕು, ಮನೆ ಬೀಗ ಹಾಕ್ಕೊಂಡು ಅವ್ರ ಅಮ್ಮ ಮಗ ಹೊರಟೋದ್ರು. ಆ ಸ್ಟೇಷನು ಎಲ್ಲ ಮುಗಿಸಿ ಮಧ್ಯಾಹ್ನ ಆಗೋಯ್ತು. ಬಂದಿದ್ದೀನಿ ನಾನು ಬರ್ತೀನಿ, ಮಗುಗೋಸ್ಕರ ಬರ್ತೀನಿ. ಸೇರ್ಸೋಕ್ಕೆ ರೆಡಿ ಇಲ್ಲ ಅವನು. ನೈಟ್ ಹೊರಟೋಗ್ಬಿಟ್ಟ. ಏನು ತಪ್ಪು ಮಾಡಿದ್ದೆ?
ಅಕ್ರಮ ಸಂಬಂಧ ಎಲ್ಲಿ ಇತ್ತು? ಈಗ ಅಕ್ರಮ ಸಂಬಂಧ ಅಂತಂದರೆ ನಾನು ಒಬ್ಬನೇ ಅವನನ್ನು ಅಲ್ಲಿ ಮನೆಗೆ ಕರ್ಸ್ಕೋಬೇಕು ಅಥವಾ ನಾನು ಹೊರಗಡೆಗೆ ಹೋಗಬೇಕು. ಏನು ಇಲ್ದನೇ ನನ್ನ ಮೇಲೆ ಅಪವಾದ ಮಾಡಿ ಕೊನೆಗೆ ಮಧ್ಯರಾತ್ರಿ ಆಚೆ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟ. ಏನಾದರೂ ಆ ಮಗು ಅವಂದಾಗಿರ್ಲಿಲ್ವಾ? ಆ ಮಗು ತಿಂದಿದ್ಯಾ ಉಂಡಿದ್ಯಾ ಏನೂ ಕೇಳಿಲ್ಲ, ಹೊರಟೋಗ್ಬಿಟ್ಟ. ಆ ಏರಿಯಾದಲ್ಲಿ ಒಬ್ಬ ಅಣ್ಣ ಇದ್ದು ಆ ಎದುರುಗಡೆ ಮನೆ ಒಂದು ರೂಮ್ ಮಾಡಿ ಇರಿಸಿ ಅದ್ರ ಬೆಳಗ್ಗೆ ನನ್ನನ್ನು ಕಳಿಸ್ಕೊಟ್ರು. ಮತ್ತೆ ಸ್ಟೇಷನ್ಗೆ ಹೋದ್ವಿ. ಆ ನೈಟಲ್ಲಿ ನಾನು ಮಲಗಿದ್ದೆ ಅಲ್ಲ ನನ್ನ ಮಗು ಕರ್ಕೊಂಡು, ಅಷ್ಟೊತ್ತು ರಾತ್ರಿಯಲ್ಲಿ ಯಾವತ್ತೂ ನನಗೆ ಅನಿಸಿದ್ದು ನನ್ನ ಮೇಲೆ ನನಗೇನೆ ಇಷ್ಟು ಅಸಹ್ಯದಲ್ಲಿ ಬದುಕಬೇಕಾ ಒಬ್ಬನ ಹತ್ರ. ನಾನು ಓದಿದ್ದೀನಿ, ನನ್ನ ಮಗು ಸಾಕೊಳ್ಳೋಷ್ಟು ಕೆಪಾಸಿಟಿ ಇಲ್ವ ಅಂತೇಳಿ ಅಲ್ಲಿಂದ ಇಲ್ಲಿ ನನ್ನ ತಾಯಿ ಮನೆಗೆ ಬಂದೆ. ಇವಾಗ ಎಷ್ಟು 13-14 ವರ್ಷ ಆಗಿದೆ. ಅವನು ನನ್ನ ಗ್ಯಾಪು 10 ವರ್ಷ ಆಗಿದೆ. ಅಲ್ಲಿಂದ ಅವನು ಬಂದಿಲ್ಲ. ಎಲ್ಲಿ ನಾವು ಇದ್ದೀವ, ಸತ್ತಿದ್ದೀವ, ಬದುಕಿದ್ದೀವ, ಮಗುದೇ ಆಗಲಿ ಎಲ್ಲೂ ಬಂದಿಲ್ಲ ಅವನು. ಈಗ 1 ವರ್ಷದಿಂದ ಮಗು ಬೇಕು ಅಂತ ಕೋರ್ಟ್ಗೆ ಹಾಕಿದ್ಮೇಲೆ ಅಲ್ಲಿನೂ ಬಂದ. ಕೋರ್ಟಲ್ಲಿ ಕೇಳ್ತಾರಲ್ವ, ಮಗುದು ಏನಪ್ಪ ತೊಗೊಂಡಿದ್ಯಾ ನೀನು ಅಂತೇಳಿದಕ್ಕೆ, ಏನು ಅವ್ನ ಖರ್ಚು ವೆಚ್ಚ ನಂದು ಏನಿಲ್ಲ ಮೇಡಮ್ ಅಂದ. ಸರಿ, ಈಗ ತಗೋ ನೀನು ಆ ಮಗುದು ಏನು ಮೇಂಟೈನ್ ಇದೆ ಎಲ್ಲ ತಗೋ, ಫೀಸ್ ಆಗಲಿ ಏನಾಗಲಿ, ನೆಕ್ಸ್ಟು ತಿಂಗಳು ನೋಡೋಕೆ ನಾವು ಬಿಡ್ತೀವಿ ಅಂತ ಅಂದರು. ನೆಕ್ಸ್ಟು ಮತ್ತೆ ಪತ್ತೆ ಇಲ್ಲ. ಮಗುದೇನು ದುಡ್ಡು ಕೊಡಬೇಕು ಅಂತ ಅಂದರು. ಇವನು ಕಟ್ಟಿ ಸಾಕೋಕ್ಕೆ ಯೋಗ್ಯತೆ ಇಲ್ಲ. ಆವಾಗ ಕಾಣೆ ಆಗಿಬಿಡೋದು, ಮತ್ತೆ ಮಧ್ಯದಲ್ಲಿ ಬರೋದು. ಅದೂ ವಜಾ ಆಯಿತು ಮಗುದೂ. ಹೆಂಗೆ ಮಗುನ ನಾನು ಕೊಡೋಲ್ಲ ಅಂತ ಹೇಳ್ತಿದ್ದೀನಿ. ಈಗ ಮಗುನ ಬೇಕು ಅಂದವನು ಇತ್ತ. ಗಂಡ ಹೆಂಡತಿ ಸಮಸ್ಯೆ ಬಂದರೆ ಮಗು ಯಾರಾದರೂ ಬಿಡ್ತಾರ? ಒಂದಿನ ಮಗು ಬಂದು ನೋಡಿಲ್ಲ ಅವನು. ಈಗ 2 ವರ್ಷದ ಮಗು ನಾನು ಎತ್ಕೊಬಂದಾಗ, ಈಗ 13 ವರ್ಷ ನಾನು ಸಾಕಿದ್ದೀನಿ. ಒಂದು ಮಗು ಸಾಕೋಕ್ಕೆ ಎಷ್ಟು ಕಷ್ಟ ಅಲ್ಲ? ಏನು ಅಕ್ರಮ ಏನು ಸಂಬಂಧ? ಪ್ರತಿ ಒಂದು ಸ್ಟೇಷನ್ಗೆ ಹೋಗ್ತೀನಾ, ಯಾರನ್ನೋ ಇಟ್ಕೊಂಡಿದ್ಯಾ ಅದಕ್ಕೆ ಅವ್ನು ನಿನ್ನ ಪರ ಮಾತಾಡ್ದ ಅಂತ ಹೇಳೋದು. ಆಯಿತಾ? ಈಗ ಇಷ್ಟೆಲ್ಲ ಮುಗಿದು ಇಲ್ಲಿ ತನಕ ಬಂದಿದೆ. ಪ್ರತಿಯೊಂದು 6 ತಿಂಗಳ ಹಿಂದೆ ಕಾಲ್ ಡೀಟೇಲ್ಸ್ ಅಂದ್ರಲ್ವಾ, ಹೆಂಗೆ ತೊಗೊತಾರೆ? ಅಫೆನ್ಸ್ ಅಲ್ವಾ ಅದು? ಒಂದು ಕಾಲ್ ಡೀಟೇಲ್ಸು ಹೆಂಗೆ ಬಂತು ಅವನಿಗೆ? ತಗೊಂಡೆ ಅಂತ ಹೇಳ್ತಾನಲ್ಲ, ಅದನ್ನು ನನಗೆ ಬೇಕು. ನೆಕ್ಸ್ಟು ಅವನು ಸಾಕೋಕ್ಕೆ ಯೋಗ್ಯತೆ ಇಲ್ದೇ ನಾನು ರೋಡಿಗೆ ಬಿಟ್ಟೋಗಿದ್ದು. ಅವ್ರ ಅಪ್ಪ ಇರೋ ತನಕ ಅಷ್ಟೇ ಅವ್ರ ಮನೆ. ಸತ್ತ ಮೇಲೆ ಇವಂದೇ ತುಂಬ ಚಟಗಳಲ್ಲಿದೆ. ಇಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ, ಇನ್ನೂ ಬೇಜಾನಿದೆ ಅವನ ಕತೆಗಳು. ಅದರಲ್ಲಿ ಅವನು ಮತ್ತೆ ಸಾಕಬೇಕಾಗುತ್ತೆ ಅಂತ ಬಿಟ್ಟೋದವನು ಮತ್ತೆ ಬರಲಿಲ್ಲ. ಅದನ್ನು ಬಿಟ್ಟು ನನ್ನ ಮೇಲೆ ಏನಕ್ಕೆ ಅಪವಾದ ಹೊರಿಸ್ಬೇಕು ಅವನು? ನಮ್ಮ ಶಾಸಕರು ಅಂದರೆ ನಮ್ಮ ಮಳವಳ್ಳಿ ತಾಲೂಕು, ನಾನು ಆ ತಾಲೂಕಿನವಳೇನೆ, ಗೊತ್ತಿರಲೇ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಹಂಗಂದ ತಕ್ಷಣ ಇಟ್ಕೊಂಡ್ಬಿಡ್ತಾರ. ಈಗ ಇಲ್ಲ ಪರಿಚಯ ಇಲ್ಲ ನನಗೆ ಗೊತ್ತಿದೆ. ಈಗ ಒಬ್ಬ ತಾಲೂಕು MLA ಅಂದರೆ ಹಳ್ಳಿಯವರು ಗೊತ್ತಿರಲ್ವ ನಮಗೆ? ನಾನು ಅದೇ ತಾಲೂಕಲ್ಲಿರೋಳು, ಗೊತ್ತಿದೆ. ಬಟ್ ಇವನು ಹೇಳ್ದಂಗೆ ಯಾವುದೇ ಸಂಬಂಧಗಳು ಇಲ್ಲ ನನಗೆ. ಇವನು ಸಾಕೋಕ್ಕಾಗದೆ ನನ್ನ ಮೇಲೆ ತೇಜೋವಧೆ ಮಾಡಿ ಈ ಥರ ಮಾಡ್ತಿದ್ದಾನೆ. ಇಲ್ಲಿ ತನಕ ಒಂದು ಸರಿಗೆ ಕೋರ್ಟಿಗೆ ಬರಲ್ಲ ಅವನು. ಈಗ ಬೇಕು ಅಂದರೆ ಕೋರ್ಟ್ ಡೈವರ್ಸ್, ನಿಮ್ಮ ಎದುರಿಗೆ ಹೇಳ್ತಿದ್ದೀನಿ, ಅವನು ಸಾಕೋ ತಾಕತ್ತಿದ್ದಿದ್ರೆ 10 ವರ್ಷ ಬೇಕಿತ್ತು ಅವನು ಕೋರ್ಟಿಗೆ ಬಂದು ಅವನು ಡೈವರ್ಸ್ ತಗೊಳ್ಳೋಕ್ಕೆ. ತಗೊಂಡು ಯಾವಣ್ಣಾರು ನಿಮ್ಮ ಮುಂದೆನೇ ಹೇಳ್ತಿದ್ದೀನಿ, ಈಗ ಸೆಕೆಂಡೇ ಯಾರನ್ನಾರು ಕರ್ಕೊಬಂದು ನನ್ನ ಮುಂದೆ ತಾಳಿ ಕಟ್ಟಲಿ ಅವನು. ನಾನು ಬೇಡ ಅಂದರೆ ಕೇಳಿ, ಈಗಲೇ ತೊಗೊಬರಲಿ ಡಿವೋರ್ಸ್ ಪೇಪರು, ನಾನು ಸೈನ್ ಮಾಡಿಕೊಡ್ತೀನಿ. ಈಗ ಹೇಳಿದ್ದಾನೆ 20 ಲಕ್ಷ 30 ಲಕ್ಷ ಎಲ್ಲಿ ಕೇಳಿದ್ದೀನಿ? ಅದು ಯಾವಾಗ ಸರ್ ಹಾಕೋದು? ಯಾವ ಟೈಮಿಗೆ ಕೇಳ್ತಾರೆ? ಇವ್ನು ಕೋರ್ಟ್ಗೆ ಬಂದಿಲ್ಲ ಅಂದರೆ ಲಕ್ಷ ಕೊಡುವಂತ ಯಾರು ಕೇಳ್ತಾರೆ? ಏನಕ್ಕೆ ಇಷ್ಟೆಲ್ಲ ಸುಳ್ಳು ಹೇಳಬೇಕು? ಒಂದು ಹುಡುಗಿ ಜೀವನ ಹಾಳು ಮಾಡಿ ಅವಳ ಮೇಲೆ ಇಷ್ಟೆಲ್ಲ ತೇಜೋವಧೆ ಮಾಡಿ ಬದುಕಬೇಕಾ ಇವರೆಲ್ಲ? ಊರಲ್ಲಿದ್ದೀನಿ. ಈಗ ನಾನು ಅಲ್ಲಿಂದ ಬಂದೆ, ನಾನು ಹೇಳಿದೆ ಅಲ್ಲ, ಅಲ್ಲಿ ಅವ್ನು ಯಾವಾಗ ನನ್ನನ್ನು ರೋಡಲ್ಲಿ ಮಲಗಿಸಿ ಕಳಿಸ್ತಾ ಆವಾಗ ನಾನು ಊರಿಂದ ಬಂದಿದ್ದು. ನಾನು ಡಿಗ್ರಿ ಮಾಡಿಕೊಂಡೆ, MA ಮಾಡಿಕೊಂಡೆ. ಈಗ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ಕೊತೀನಿ. ನನ್ನ ಜೀವನ ನಾನು ನಡೆಸ್ತಿದ್ದೀನಿ. ನನ್ನ ತಂದೆ ತಾಯಿ ಇದ್ದಾರೆ, ನಮ್ಮ ಅಕ್ಕ ತಂಗಿರಿದ್ದಾರೆ, ನೋಡ್ಕೊತಾರೆ ಎಲ್ಲರೂ. ನನ್ನ ಅಷ್ಟು ಏನೂ ಇದಿಲ್ಲ, ನನ್ನ ಸಾಕುವಷ್ಟು ಇಲ್ಲ. ಒಂದು ಡಬಲ್ ಡಿಗ್ರಿ ಮಾಡಿದ್ದೀನಿ ಅಂದರೆ ಹೊರಗಡೆ ಹೋದ್ರೆ ಕೆಲಸ ಸಿಗಲ್ವಾ? ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡಿದ್ದೀನಿ, ನನ್ನ ಮಗು ಸಾಕ್ತಾ ಇದ್ದೀನಿ. ಅದೇ ಹೇಳಿದೆ ಅಲ್ಲ, ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ, ನನ್ನ ಮಗು ಸಾಕೊಂಡು ನನ್ನ ಪಡೆಗೆ ನಾನು ಹೋಗ್ತಾ ಇದ್ದೀನಿ. ಹಂಗೆ ಎಲ್ಲ ಸುಳ್ಳು, ಪ್ರತಿಯೊಂದು ಸುಳ್ಳು. ಈಗ ಒಬ್ಬರ ಹತ್ರ ಇದ್ದೀನಿ ಅಂದರೆ ನಾವು ಎದುರುಗಡೆ ಇದ್ದಾಗ ನಮ್ಮಿಬ್ರು ಸಿಕ್ಕಿದ್ರೆ ಮಾತ್ರ ಅಲ್ವಾ ಇವರಿಬ್ರದ್ದು ಏನೋ ಇದೆ ಅಂತ ಎಲ್ಲಿ ನೋಡಿದಾನೆ ಅವನು? ಪ್ರತಿಯೊಂದು ಕತೆಗಳು ಕಟ್ಕೊಂಡು ಇವನು ಹೇಳಿದ್ನಲ್ಲ 10 ವರ್ಷದಿಂದ ಇವನು ಯಾಕೆ ಬರಲಿಲ್ಲ? ಇಲ್ಲ ಖಂಡಿತ ಇಲ್ಲ, ಯಾವುದೂ ಇಲ್ಲ ಸರ್. ಎಲ್ಲ ಸುಳ್ಳು ಕತೆಗಳು ಅಷ್ಟೇನೆ. ಈಗ ಹೇಳ್ತಾ ಇದ್ದೀನಲ್ಲ, ಒಬ್ಬರು ಶಾಸಕರು ನಾವು ಮಳವಳ್ಳಿ ಆಗಿದ್ಕೊಂಡು ಮಳವಳ್ಳಿ MLAಗಳು ಗೊತ್ತಿರಲ್ವಾ? ಈಗಿರೋರು ಗೊತ್ತಿಲ್ವಾ? ಎಲ್ಲರೂ ಗೊತ್ತಿರ್ತಾರೆ. ಹಂಗಂದ ತಕ್ಷಣನೇ ಇಟ್ಕೊಬಿಡ್ತಾರ, ಮಾತಾಡ್ತಾರ.
ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.